ನಮಸ್ತೆ. 2/1/2026 ಈ ವರ್ಷದ ಈ ತಿಂಗಳ 2ನೇ ದಿನ. ಇವತ್ತು ಶುಕ್ರವಾರವಿದೆ ಮತ್ತು ಶುಕ್ಲ ಪಕ್ಷವಿದೆ. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಎರಡು ಬರುತ್ತದೆ. ಶುಕ್ಲ ಪಕ್ಷ ಅಂತಂದರೆ ಬೆಳೆಯುವ ಚಂದ್ರ ಅಂತ, ಅಂದರೆ ಅಮಾವಾಸ್ಯೆ ಮುಗಿದ ಮೇಲೆ ಹುಣ್ಣಿಮೆಯವರೆಗೂ ಬೆಳೆಯುವ ಚಂದ್ರ. ಹಂಗಾಗಿ ಇವತ್ತು ಶುಕ್ಲ ಪಕ್ಷವಿದೆ. ಇವತ್ತಿನ ತಿಥಿ ಯಾವುದು ಅಂತಂದರೆ ಚತುರ್ದಶಿ. ಚತುರ್ದಶಿ ಅಂತಂದರೆ ಇದು 14ನೇ, ಅಂದರೆ ಇದು ಆದ ಮೇಲೆ, ಚತುರ್ದಶಿ ಆದ ಮೇಲೆ ಹುಣ್ಣಿಮೆ ಬರುತ್ತದೆ. ಹಂಗಾಗಿ ಅದು ಈ ಚತುರ್ದಶಿ ಇವತ್ತು ಸಂಜೆ 6:53:26 ಇದೆ. ಇದು ಮುಗಿದ ನಂತರ, ಚತುರ್ದಶಿ ಮುಗಿದ ನಂತರ ಹುಣ್ಣಿಮೆ ಬರುತ್ತೆ ಇವತ್ತು. ಹಂಗಾಗಿ ಇವತ್ತು ಹುಣ್ಣಿಮೆ ಸ್ಟಾರ್ಟ್ ಆಗೋದು ಸಂಜೆ 6:54, ಅಂದರೆ ಚತುರ್ದಶಿ ಮುಗಿದ ನಂತರ. ನಾಳೆಯವರೆಗೂ ಹುಣ್ಣಿಮೆ ಇದೆ. ಅದು ನಾಳೆ ನಮ್ಮ ಪ್ರೋಗ್ರಾಮ್ ನೋಡಿ ತಿಳ್ಕೊಳ್ಳಿ. ಇವತ್ತಿನ ನಕ್ಷತ್ರ ಮೃಗಶೀರ್ಷ, ಶುಭ ನಕ್ಷತ್ರವಿದು. ದೇವಗಣ ಮಹಾನಕ್ಷತ್ರ. ಬೆಳಿಗ್ಗೆಯಿಂದ ಅಂದರೆ ಸೂರ್ಯೋದಯದಿಂದ ರಾತ್ರಿ 8:03:46 ಆನಂತರ ಬರೋದು ಆರುದ್ರ ನಕ್ಷತ್ರ. ಮೃಗಶೀರ್ಷ ನಕ್ಷತ್ರ ಶುಭವ ಅಶುಭವ ಅಂತ ನೋಡೋಣ. ಖಂಡಿತವಾಗಿಯೂ ಕಾರ್ಯಸಿದ್ಧಿಯು ಆನಂದವು ಕೊಡುತ್ತದೆ. ತಿಥಿಯು ಶುಭವಾಗಿದೆ. ಕೆಲವು ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಹೆಣ್ಣು ನೋಡೋಕ್ಕೆ, ಗಂಡು ನೋಡೋಕ್ಕೆ ಹೋಗೋದು, ಕೆಲವು ಟೈಮ್ ಇಂಥದ್ದು ಕಾರ್ಯಗಳನ್ನು ಮಾಡ್ಬೋದು. ಆದರೂ ನಮ್ಮೆಲ್ಲರಿಗೂ ಗೊತ್ತು ಇನ್ನೂ ಧನುರ್ಮಾಸ ನಡೀತಿದೆ ಅಂತ. ಹಂಗಾಗಿ January 16 ಮೇಲೆ ನೋಡ್ಕೊಳ್ಳೋಣ. ಚಿಕ್ಕ ಕಾರ್ಯಗಳನ್ನ ಧಾರಾಳವಾಗಿ ಮಾಡಿ, ತೊಂದರೆ ಇಲ್ಲ. ಮೃಗಶೀರ್ಷ ನಕ್ಷತ್ರ ಮುಗಿದ ನಂತರ, ಅಂದರೆ ರಾತ್ರಿ 8:04 ಮುಗಿಯುತ್ತದೆ. ಆ ನಂತರ ಬರೋದೇ ಆರುದ್ರ ನಕ್ಷತ್ರ. ಆರುದ್ರ ನಕ್ಷತ್ರ ಶುಭವಾಗಿದೆಯಾ ಅಂತಂದರೆ ಕಾರ್ಯಸಿದ್ಧಿಯು ಪದ್ಮವೂ ಇದೆ. ಹಂಗಾಗಿ ಧನಪ್ರಾಪ್ತಿ ಇದೆ. ಆದ್ದರಿಂದ ಅದೂ ಶುಭವೇ. ಸೊ ಇವತ್ತಿನ ದಿನಕ್ಕೆ ಶುಕ್ರವಾರದಲ್ಲಿ ಎಲ್ಲ ರೀತಿಯಲ್ಲೂ ಶುಭವಾಗಿದೆ. ನಕ್ಷತ್ರವು ಶುಭವಾಗಿದೆ, ತಿಥಿಯು ಶುಭವಾಗಿದೆ. ಏನು ಅಂತಂದರೆ ಸಂಜೆ 6:54 ಮೇಲೆ ಹುಣ್ಣಿಮೆ ಬರುತ್ತದೆ. ಈಗ ಈ ಚತುರ್ದಶಿಯಲ್ಲಿ ಏನು ಮಾಡ್ಬೋದು ಹುಣ್ಣಿಮೆ ಬರುವಷ್ಟರಲ್ಲಿ ಅಂತಂದರೆ, ಮದುವೆ ಒಂದನ್ನು ಬಿಟ್ಟು ಬೇರೆ ಎಲ್ಲ ಕಾರ್ಯ ಮಾಡ್ಬೋದು. ಆದರೆ ಈ ತಿಂಗಳಲ್ಲಿ ಅದೂ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಧನುರ್ಮಾಸ. ಈಗ ನಾವು ನೋಡುವ ಬೇರೆ ವಿಷಯಕ್ಕೆ ಬರೋಣ. ಈ ದಿನದಲ್ಲಿ ಸೂರ್ಯೋದಯ 6:42, ಸೂರ್ಯ ಅಸ್ತಮನ ಅಂತ ನೋಡ್ತೀವಿ. ಹಿಂಗೆ ಎಲ್ಲ ವಿಷಯಗಳು ಗಮನಿಸ್ತೀವಿ ನಾವು. ಇದರಲ್ಲಿ ನೋಡೋದರಲ್ಲಿ ಇವತ್ತು ಬೇರೆ ವಿಷಯಗಳನ್ನ ನೋಡ್ತೀವಿ. ನಾವು ಫಸ್ಟೇ ಅಂದಿವಿ ಮೃಗಶೀರ್ಷ ನಕ್ಷತ್ರ ನಡೀತಿದೆ ಅಂತ. ಶುಭ ನಕ್ಷತ್ರ ಶುಭವಾಗಿದೆ. ನಂತರ ಬರೋದು ಆರುದ್ರ ನಕ್ಷತ್ರ ಅಂತ ನೋಡೋದಾಯಿತು. ಇವತ್ತಿನ ರಾಶಿ ವೃಷಭ ರಾಶಿ ಮತ್ತು ಮಿಥುನ ರಾಶಿ ಎರಡು ಇದೆ. ಅಂದರೆ ಬೆಳಿಗ್ಗೆ 6:42 9:25 ವೃಷಭ ರಾಶಿ. ಒಂದು ವೇಳೆ ಮಕ್ಕಳು 9:24 ಹುಟ್ಟಿದ್ರೆ ವೃಷಭ ರಾಶಿ, 9:25 ಮೇಲೆ ಹುಟ್ಟಿದ್ರೆ ಅವರು ಮಿಥುನ ರಾಶಿಯಲ್ಲಿ ಹುಟ್ಟಿದ್ದಾರೆ ಅಂತ ಅರ್ಥಕ್ಕೆ. ಇವತ್ತು ಬೆಳಗ್ಗೆ ನಕ್ಷತ್ರ ಪಾದಗಳನ್ನ ನೋಡೋಣ. 6:42 9:25 ಮೃಗಶೀರ್ಷ ನಕ್ಷತ್ರ 2ನೇ ಪಾದ ವೃಷಭ ರಾಶಿ. 9:25 ನಂತರ ಮಧ್ಯಾಹ್ನ 2:44 ಅದೇ ಮೃಗಶೀರ್ಷ ನಕ್ಷತ್ರ, ಆದರೆ 3ನೇ ಪಾದ. ರಾಶಿ ಇಲ್ಲಿ ಬದಲಾಗುತ್ತದೆ, ಮಿಥುನ ರಾಶಿ ಬಂದುಬಿಡುತ್ತದೆ. ಮಧ್ಯಾಹ್ನ 2:44 ರಾತ್ರಿ 8:04 ಅದೇ ಮೃಗಶೀರ್ಷ ನಕ್ಷತ್ರ, ಆದರೆ 4ನೇ ಪಾದ, ಇದು ಮಿಥುನ ರಾಶಿನೇ. ಅದೇ ಥರ ರಾತ್ರಿ 8:04 ರಾತ್ರಿ 1:23 ಆರುದ್ರ ನಕ್ಷತ್ರ. ಅಂದರೆ ಏನರ್ಥ ಅಂತಂದರೆ ರಾತ್ರಿ 8:04 ಮೃಗಶೀರ್ಷ ನಕ್ಷತ್ರವೇ ಮುಗಿತದೆ. 4 ಪಾನ ಮುಗಿದೋಗ್ಬಿಡ್ತದೆ. ರಾತ್ರಿ 8:04 1:23 ಅಂದರೆ ಲೇಟ್ ನೈಟ್. ರಾತ್ರಿ 12 ಗಂಟೆ ಮೇಲೆ 1ನೇ ಪಾದವಿದೆ. ಆ ನಂತರ ಫುಲ್ ನೈಟು, ಅಂದರೆ ಬೆಳಗ್ಗೆವರೆಗೂ, ಸೂರ್ಯೋದಯದವರೆಗೂ ಆರುದ್ರ ನಕ್ಷತ್ರದ 2ನೇ ಪಾದವಿದೆ. 3ನೇ ಪಾದ 4ನೇ ಪಾದ ಅಂದರೆ ಅದು ನಾಳೆ ಪ್ರೋಗ್ರಾಮಲ್ಲಿ ನೋಡ್ಕೊಳ್ಳಿ. ಈಗ ನಾವು ನೋಡುವಂಥದ್ದು ಮತ್ತೆ ಏನಂತಂದರೆ ಇವತ್ತಿನ ಮಟ್ಟ ಮಧ್ಯಾಹ್ನ 12:24. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರ್ದು ಅಂತ, ಸೂರ್ಯನು ಮಧ್ಯದಲ್ಲಿ ಇರುತ್ತದೆ ಅಂತ. ನೆಕ್ಸ್ಟ್ ನಾವು ನೋಡೋದು ಏನು ಅಂತಂದರೆ ಅಭಿಜಿತ್ ಮುಹೂರ್ತ, ವಿಜಯ ಮುಹೂರ್ತ, ಅಮೃತ ಗಳಿಗೆ, ನಿಶ್ಚಿತ ಮುಹೂರ್ತ, ಇದೆಲ್ಲ ಶುಭವಾಗಿರುತ್ತದೆ ಅಂತ.
ಆದರೂ ನಾವು ಕಸ್ಟಮರ್ಗಾಗಿ ಏನು ಮಾಡ್ತೀವಿ ಅಂತಂದರೆ 100% ಇಲ್ಲಿ ಫಿಲ್ಟ್ರ್ ಮಾಡಿ ಆದರೆ ವಿಂಗಡಿಸಿ 100% ಶುಭ ಸಮಯನ ಕೊಡ್ತೀವಿ, 100% ಅಶುಭ ಸಮಯನ ಕೊಡ್ತೀವಿ. ಈ 100% ಶುಭ ಸಮಯಗಳಲ್ಲಿ ಒಳ್ಳೆಯ ಕಾರ್ಯಗಳು ಮಾಡ್ಬೋದು, ನಿಮ್ಗೆ ಡೌಟೇ ಬೇಕಾಗಿಲ್ಲ. ಬೆಳಿಗ್ಗೆ 6:42ರಿಂದ 8:57 ಒಂದು ಶುಭ ಸಮಯ. ಆನಂತರ 9:46ರಿಂದ 10:56 ಶುಭ ಸಮಯ. 12 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 3:12ವರೆಗೂ ಒಂದು ಶುಭ ಸಮಯ. ಸಂಜೆ 6:55ರಿಂದ ರಾತ್ರಿ ಅಂದರೆ ಲೇಟ್ ನೈಟ್ 3:31ವರೆಗೂ ಒಂದು ಶುಭ ಸಮಯ. ಇದು ಬಿಟ್ಟರೆ ಬೆಳಗಿನ ಜಾವ 5:10ರಿಂದ ಶುಭ ಸಮಯವಾಗಿದೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಬ್ರಹ್ಮ ಮುಹೂರ್ತದಲ್ಲಿ ಏನಾದ್ರು ಮಾಡ್ತೀವಿ ಅಂತ ಹೋಗ್ತಾರೆ, ಅವ್ರಿಗೆ ಇದು ಶುಭವಾಗಿದೆ. ಆದರೂ ಮುಹೂರ್ತ ಕಾರ್ಯಗಳು ಮಾಡೋಕ್ಕೆ ಈ ತಿಂಗಳು ಶುಭವಾಗಿಲ್ಲ, ಯಾಕೆಂತಂದರೆ ಧನುರ್ಮಾಸ ಇರೋದರಿಂದ. ಈಗ ಇಷ್ಟೆಲ್ಲ ವಿಷಯಗಳು ನೋಡಿದ್ವಿ. ಇದು ಇವತ್ತು ಮುಹೂರ್ತಗಳು ಮಾಡೋಕ್ಕಲ್ಲ, ಎಮರ್ಜೆನ್ಸಿ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ. ಕೆಲವರು ಧನುರ್ಮಾಸ ಇದ್ದರೆ ಏನೋ ಒಂದು ಗಾಡಿ ತೊಗೋಬೋದಲ್ಲ ಅಂತ ಹೋಗ್ತಾರೆ, ಅವ್ರಿಗೆ ಈ ಟೈಮ್ ಅದು. ಯಾವ ಒಂದು ಕಾರ್ಯಗಳನ್ನು ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರದು ಅನ್ನೋ ಸಮಯ ಯಾವುದು ಅಂತಂದರೆ ಈ ಸಮಯಗಳು. ಈಗ ನಾವು ಹೇಳ್ತೀವಿ 100% ಅಶುಭ. ಸೂಸೈಡು ಕೂಡ ಯಾರು ಈ ಟೈಮಲ್ಲಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಜೈ ದೇವರ ಹತ್ರನೇ ಹೋಗಿ ಸೇರಬೇಕು. 8:59ರಿಂದ 9:44ವರೆಗೂ ದುರ್ಮುಹೂರ್ತ ಸಮಯ, ಏನೂ ಮಾಡಬೇಡಿ. 10:58ರಿಂದ 12:24ವರೆಗೂ ರಾಹುಕಾಲ. ರಾಹುಕಾಲದಲ್ಲಿ ದೇವಿ ಪೂಜೆ ಮಾಡ್ಬೋದು, ನಿಂಬೆಹಣ್ಣು ಹಚ್ಚಿ ಪೂಜೆ ಮಾಡ್ಬೋದು. ಮತ್ತು ಮಧ್ಯಾಹ್ನ 3:14ರಿಂದ ಸಂಜೆ 4:40ವರೆಗೂ ಯಮಕಂಡ ಕಾಲ. ಸಂಜೆ 4:42ರಿಂದ 6:53ವರೆಗೂ ಮೃತ್ಯು. ಹಂಗಾಗಿ ಇಲ್ಲಿ ಕಂಟಿನ್ಯೂ ಆಗಿ 3:14 ಮಧ್ಯಾಹ್ನದಿಂದ ಸಂಜೆ 6:53ವರೆಗೂ ಅಶುಭವಾಗಿದೆ. ನಂತರ ಒಂದು ಸಮಯ ಇದು ರಾತ್ರಿ ಬರುತ್ತದೆ, ಅಂದರೆ ಲೇಟ್ ನೈಟಲ್ಲಿ 3 ಗಂಟೆ 33 ನಿಮಿಷದಿಂದ 4:59ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಹಂಗಾಗಿ ಆರುದ್ರ ನಕ್ಷತ್ರದವರು ಯಾರೆಲ್ಲ ಇದ್ದೀರೋ ಗಮನ ಕೊಡಿ. ಮಿಡ್ ನೈಟು ಊಟ ಮಾಡುವವರು, ಸರಿ ಫಾರಿನ್ ಅದಕ್ಕೆ ಹೋಗಬೇಕು ಅಂತಂದರೆ ಫ್ಲೈಟ್ ಹಿಡಿಬೇಕು ಅಂತ ರಾತ್ರಿಯಲ್ಲಿ ಪ್ರಯಾಣ ಮಾಡ್ತಾರೆ, ಇವರೆಲ್ಲ ಎಚ್ಚರವಾಗಿರಬೇಕು. ಅದೇ ಥರ ರಾತ್ರಿ ಅಂದರೆ ಲೇಟ್ ನೈಟು 3:33ರಿಂದ ಬೆಳಗಿನ ಜಾವ 5:08ವರೆಗೂ ವಿಷಕಾಲ. ಹಾಗಾಗಿ ಇದೆಲ್ಲ ಅಪಾಯಕಾರಿ ಸಮಯಗಳು. ಇದನ್ನೆಲ್ಲ ನೋಡಿ ನೀವು ನಿಮ್ಮ ಕಾರ್ಯಗಳನ್ನು ಮಾಡಬಹುದಾ ಬೇಡವಾ ಅಂತ ತೀರ್ಮಾನ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.